ಪಾದ ಪೂಜೆ ಮಾಡಿ ಆರತಿ ಮಾಡಿ ಮನಿ ಒಳಗ ಗುರುವಿನ ಸತ್ಕಾರ ಮಾಡಿ ಹೌದು ಪಂಚಾಮೃತ ಊಟ ಉಣಿಸೋದಾಗ ಯಾಕಾಗಲಿ ಅಂದಳು ರಾಣಿ ಇದ್ದಕ್ಕೆ. ಹೌದು ಜನಕ ರಾಜ ಕುದುರೆ ತಗೊಂಡು ಹೋಗಿ ಬ್ಯಾಟಿ ಆಡಕ್ ಹೋದ ಬರ್ಲಕ್ಕೆ ತಡ ಮಾಡ್ದ. ಯಾಜ್ಞವಲ್ಕ್ಯರ ಮನಿ ಗುರುಗಳ ಮನೆಗೆ ಬಂದ್ರು. ಹೌದು ಪಾದ ಪೂಜೆ ಮಾಡಿ ಆರತಿ ಮಾಡಿ ಒಳಗೆ ಕರ್ಕೊಂಡಾಳ ಹೆಂಡತಿ ಸುದರ್ಶನ ರಾಣಿ. ಹೌದು ಪಂಚಾಮೃತ ಊಟ ಉಣಿಸಿದಳು. ಊಟ ಮಾಡಿ ಹೋಗಾವಿಂತ ಕಣ್ಣಾನ ನೀರು ತೆಗೆದಳ್ಳಗತ್ತು. ಹೌದು ಅವಾಗ ಜನಕ ಮಹಾರಾಜರಂದ್ರು, ತಂಗಿ ನಿನ್ನ ಮನೆಗೆ ಬಂದಾಗ ಪಾದ ಪೂಜೆ ಮಾಡಿ ಆರತಿ ಮಾಡಿ ಪಂಚಾಮೃತ ಊಟ ಉಣಿಸಿ ಆನಂದದಿಂದ ಮಹಾತ್ಮರಿಗೆ ಉಣಿಸಿದಿ. ಹೌದು ಕರೆ ಹೋಗುವಾಗ ನಿನ್ನ ಕಣ್ಣಾನ ನೀರು ಯಾಕೆ ಬರ್ಲಾಗತ್ತಾವ? ಹೌದು ಅವಾಗ ಸುದರ್ಶನ ರಾಣಿ ಹೇಳ್ತಾಳ, ಏನಂತ ಮನಿ ಗುರುಗಳಿದ್ರಿಯಪ್ಪ, ಹೌದು ಋಷಿ ಆಡಿದ ಮಾತು ಋಷಿ ಹೋಗಂಗಿಲ್ಲ. ಹೌದು ನಮ್ಮ ಹೊಟ್ಟಿಲಿ ಮಕ್ಕಳಿಲ್ಲ, ನಿಮ್ಮ ಆಶೀರ್ವಾದದಿಂದ ಒಂದು ಗಂಡಸ ಮಗ ಹುಟ್ಲಿ ಅಂತೇಳಿ ಕರುಣಿಸಲಗತ್ತೀನಿ, ಕಣ್ಣಾನ ನೀರು ಬರ್ಲಾಗತ್ತಾವ. ಹೌದು ಅವಾಗ ಒಂದು ಹಿಡಿ ಅಕ್ಕಿ ಕೊಟ್ಟ. ಹೌದು ಜನಕ ಮಹಾರಾಜರು ಮಂತ್ರಿಸಿ ಒಂದು ಹಿಡಿ ಅಕ್ಕಿ ಕೊಟ್ರು. ಸತಿಪತಿ ಕೂಡಿ ಊಟ ಮಾಡುವಾಗ ಕೂಡಿ ಊಟ ಮಾಡ್ರಿ, ವರ್ಷ ತುಂಬರದಾಗ ಗಂಡಸ ಮಗ ಹುಟ್ಟಿ ಬರ್ತಾರ. ಹೌದು ಅಕ್ಕಿ ತಗೊಂಡು ಮಹಾತ್ಮರು ಹೋದ್ರು. ನೆರಮನೆಕ್ಕೆ ಕೇಳ್ತಾಳ, ಮಹಾತ್ಮರಿಗೆ ಯಾರು ಮಾಡಿದಿ ಊಟ ಮಾಡಿಸಿದ? ಹೌದು ಏನು ಕೊಟ್ರು? ಮಕ್ಕಳಿಲ್ಲ, ನನ್ನ ಅಕ್ಕಿ ಮಂತ್ರಿಸಿ ಕೊಟ್ಟಾರ. ಹೌದು ಹೌದು ಏನಂತಾರ ನರ್ಮರವ್ರು? ಅಕ್ಕಿ ಮಂತ್ರಿಸಿ ಕೂಡ ನಾವು ಉಂಡ್ರ ಮಕ್ಕಳಾಗತ್ತವ, ಎಷ್ಟು ಹುಚ್ಚಿದ್ದೆ ಅಂದ್ರು ಅವ್ರು. ಹೌದು ಹೌದು ಅಕ್ಕಿ ಯಾರಂದ್ರು ಮಗಳ ಅಕ್ಕಿ ಏನಂದ್ರು? ಮಂತ್ರಿಸಿ ಅಕ್ಕಿ ಅಂತ ಮಂತ್ರಿಸಿ ಕೂಡ ಮಕ್ಕಳಾಗತ್ತವ, ಎಷ್ಟು ಹುಚ್ಚಿದ್ದೆ ಅಂದ್ರು. ಆ ಮಗಲಾನಕ್ಕೆ ಮಾತು ಕೇಳಿ ಜನಕ ರಾಜನ ಹೆಂಡತಿ ಸುದರ್ಶನ ರಾಣಿ ರಾಜವಾಡಿ ಹಿಂದೆ ಹಿತ್ತಲದಾಗ ಕಟ್ಟಿಗೆಗಳಿದ್ರು, ಒಣಗುದ ಕಟ್ಟಿಗೆ ಒಟ್ಟಿರು. ಹೌದು ಅದ್ರ ಮ್ಯಾಗ ಒಗದು ಬಿಟ್ರು. ಹೌದು ಒಗದು ಬಿಟ್ರು. ಸಂಜೆ ಟೈಮ್ ಆಗಿತ್ತು. ಹೌದು ಯಾರು? ಜನಕ ಮಹಾರಾಜ ಬೇಟೆಯಾಡಿ ಬಂದ. ಹೌದು ಹೌದು ಕೇಳ್ತಾನ, ಮಹಾತ್ಮರು ಬಂದಿರೇನು? ಬಂದಿರು ಗುರುಗಳು. ಹೌದು ಊಟ ಮಾಡಿಸಿದೇನು? ಪಾದ ಪೂಜೆ ಮಾಡಿ ಆರತಿ ಮಾಡಿ ಊಟ ಮಾಡಿಸಿದ್ರು. ಹೌದು ಏನಾರು ಬೇಡಿದೇನು? ಬೇಡಿದಕ್ಕೆ ಯಾರು ಬೇಡಿದಿ? ಮಕ್ಕಳ ಭಾಗ್ಯ ಇಲ್ಲ ಅಂತೇಳಿ ಏನಾರೇ ಮಹಾತ್ಮರ ಪ್ರಸಾದದಿಂದ ಮಕ್ಕಳಾಗಲಿ ಅಂತೇಳಿ ಮಕ್ಕಳು ಕೊಡುತ್ತೇಳಿ. ಹೌದು ಏನು ಕೊಟ್ರು? ಅಕ್ಕಿ ಮಂತ್ರಿಸಿ ಕೊಟ್ರು. ಹೌದು ಎಲ್ಲಿ ಅದ? ಅದೇನು ಮತ್ತವ ಕೇಳಿದ್ರು, ಅಕ್ಕಿದಿಂದ ಮಕ್ಕಳಾಗತ್ತವ ಅನ್ನ ಹಿಂದೆ ಹಿತ್ತಲದಾಗ ಒಗದಿರು. ಹೌದು ಜನಕ ರಾಜ ಹಿಂದೆ ಹಿತ್ತಲದಾಗ ಹೋಗಿ ನೋಡುತ್ತಾನ, ಒಣಗದ ಕಟ್ಟಿಗೆ ಎಲ್ಲ ಅಕ್ಕಿ ಮಂತ್ರಿಸಿ ಒಗದಿಂದ ಒಣಗದ ಕಟ್ಟಿಗೆ ಚಿಗಿತಿವತ್ತ ಬಂಧುಗಳೇ, ಒಣಗದ ಕಟ್ಟಿಗೆ ಚಿಗಿತಿವತ್ತ. ಹೌದು 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 ಅದರಂತೆ 7 ಅವತಾರದಾಗ ಋಷಿ ಅವತಾರದ ಹೌದು ಅಮುಷ್ಯದ ಮುತ್ಯ ಯಾಜ್ಞವಾಲಿಕರ ಬರೀ ಅಕ್ಕಿ ಒಳಗೆ ಇಟ್ಟು ತಾಕತ್ತದಂದ್ರ ಅಮುಷ್ಯದ ಮುತ್ಯ ಮಂತ್ರಿಸಿ ಕೊಟ್ಟದ ಖಾರಿಕ ನಿಂಬೆ ಹಣ್ಣು ಭಂಡಾರದಾಗ ಎಂಟು ತಾಕತ್ತಿದ್ರಿ ಅಂತ ದೈವತ್ತಕ್ಕ ಹಾಕ್ರಿ. ಹೌದು 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 ವಿಷಯ ಹಿಂಗೆ ಬಿಡಿಸ್ಬೇಕು. ಹೌದು ಇನ್ನೊಂದು ಮಾತ ಏನು? ನಮ್ಮ ಅಪ್ಪರ ಜೊತೆ ಹೌದು ಮಧುವಣ ಮುತ್ಯವ್ರ ಹಾಡಿಕೆ ಆಗ್ಯಾವ. ಅಲ್ಲಿ ಪ್ರಶ್ನೆ ಇದು ವಾದ ನಡೆದಿತ್ತು. ಹೌದು ಹೌದು ಸಿದ್ಧ ಬಿಳ್ಯಾಣ ಸಿದ್ಧ. ಹೌದು ತೇಜಿ ಹೆಸರು ಸೈನ್ಯ ಸುಗ್ರೀವನ. ಹೌದು ನೋಡ್ರಿ, ಹೌದು ಸಿದ್ಧ ಬಿಳ್ಯಾಣ ಸಿದ್ಧನ ತೇಜಿ ಹೆಸರು ಸೈನ್ಯ ಸುಗ್ರೀವದ. ಹೌದು ಸ್ವಾಮಣ ಮುತ್ಯ ಕಣ್ಣ ಮುತ್ಯನ ತೇಜಿ ಹೆಸರು ಏನದ? ಹೌದು ಹೌದು ವಿಷಯ ಬಹಳ ಚಂದ ಕೇಳ್ಯಾರ. ಹೌದು ಅಪ್ಪಗೆ ಹೇಳೋದದ. ಏನು ಹೇಳುದು? ಪಾಂಡವರದಿಂದ ಬಂದಾದ ರಥ. ಹೌದು ಯಾರ ತಂದ್ರು? ಕುಲಸ್ವಾಮಿ ಶಾವರ ಸಿದ್ಧ. ಹೌದು ಪಾಂಡವರ ಮನೆ ಒಳಗೆ ಅಂಶದ ಮುದ್ದೆ ವಾರಕ್ಕೊಮ್ಮೆ ಊಟ ಮಾಡುತ್ತಿದ್ದ ವಾರದೋಡಿ ಅನಿಸ್ಕೊಂಡ. ಹೌದು ಮನಿ ಕುಲಸ್ವಾಮಿ ಅಂತೇಳಿ ನರಸ್ವಾಮ ಹೋಗಿ ಶಾವರ ಸಿದ್ಧ. ಹೌದು ಅವನ ಕೈಯಾಗ ಧರ್ಮರಾಜ ಯಾರು ಕೊಟ್ಟಾನ? ಏನು ಕೊಟ್ಟಾನ? ರಥ ಕೊಟ್ಟಾನ. ಹೌದು ಆ ರಥಕ್ಕೆ 5 ಕುದುರೆಗಳಿದ್ದು. ಹೌದು ಹೌದು 5 ಕುದುರೆಗಳು. 5 ಕುದುರೆಗಳು. ಹೌದು ಆ ರಥ ಹೊಡ್ಕೊಂಡು ಶಾವರ ಸಿದ್ಧ ತಂದು ಹರಣದ ಕೆರೆ ಒಳಗೆ ಐಕ್ಯ ಮಾಡದ. ಹೌದು ಹೌದು ಸಿದ್ಧ ಬಿಳ್ಯಾಣ ಸಿದ್ಧ ಹೋಗಿ ಅಪ್ಪಗೆ ಕೇಳ್ತಾರಪ್ಪ, ನಾನು ಸಂಚಾರ ಮಾಡಿ ಬರ್ಬೇಕಂತೇವ್, ನಮ್ಗೆ ಅಪ್ಪಣೆ ಕೊಡು ಅಂದಾಗ 3 ದಿಕ್ಕು ತೋರಿಸದ ಕರೆ ಈ ದಿಕ್ಕಿಗೆ ಹೋಗಬೇಡ ಅಂತೇಳಿ ಹೇಳ್ದ. ಹೌದು ಹೌದು ಶಾರ ಪಟ್ಟಣಕ್ಕೆ ಹೋಗ್ಬೇಡ್ರಿ. ಅಪ್ಪ 3 ದಿಕ್ಕು ತೋರ್ಸದ ಶಾರ ಪಟ್ಟಣಕ್ಕೆ ಹೋಗ್ಬೇಡ ಅಂದ್ರ ಅದೇ ಪಟ್ಟಣಕ್ಕೆ ಹೋಗ್ಬೇಕಂದ್ರು ಅಪ್ಪಗೆ ಕೇಳ್ತಾರ. ಹೌದು ನಾನು ಸಂಚಾರ ಮಾಡವ್ರು ಇದ್ರಿ ಅಂದ್ರ ಹೌದು ಗುರುವಿಂದ ಯಾರು ಮಾಡೋದದ? ಗುಡಿ ಕಟ್ಟಬೇಕು. ಗುರುವಿನ ಗುಡಿ ಕಟ್ಟುದದ. ಹೌದು ಗುಡಿ ಶಾಂತಿ ಮಾಡೋದದ. ಹೌದು ಗುರುವಿಗೆ ಮೆರವಣಿಗೆ ಆಗಬೇಕು. ಹೌದು ಹೌದಿಲ್ಲ? ಹೌದು ಆ ಗುಡಿಗೆ ಕಳಸ ಇಡಬೇಕಾಗ್ಯದ. ಹೌದು ಹರಣದ ಕೆರೆ ಒಳಗ ರಥ ಐಕಾಗ್ಯದ. ಆ ರಥ ತೆಗಿಬೇಕಂತೇಳಿ ಅಪ್ಪ ಹೇಳತ್ತಾನ. ಹೌದು ಹೌದು ಅವಾಗ ಹೌದು ಸಿದ್ಧ ಬಿಳ್ಯಾಣ ಸಿದ್ಧ ಸ್ವಾಮಣ ಮುತ್ಯ ಕಣ್ಣು ಮುತ್ಯ ವಿಚಾರ ಮಾಡಿ ಹೌದು ಮೂಗಣ್ಣ ಭಂಡಾರ ಸುರುವಣಿಗೆ ಮಾಡಿ 7 ವಾಲಗ ಗರ್ಜನ ಮಾಡಿ 7 ವಾಲಗ ಗರ್ಜನ ಮಾಡಿ ಹರಣದ ಕೆರೆ ಒಳಗಿಂದ ಐಕಾಗುದು ರಥ ತೆಗೆದ್ರು. ಐಕಾಗುದು ರಥದಾಗ
ಕುದುರೆಗಳಿದ್ದು 5 ಕುದುರೆ ಅದರೊಳಗಿಂದ 4 ಮಂದಿ ಧರ್ಮರಿಗೆ 4 ಕುದುರೆ ಹೋದವು. ಹೌದು ವಿಷಯ ಕೇಳಿ ಸಿದ್ಧಟಿಗೆ. ಹೌದು ಹೌದು, ಸಿದ್ಧನ ಬಳಿ ಇದ್ದಂತ ತ್ಯಾಜಿ ಹೆಸರು ಶೈಲ್ಯ ತ್ಯಾಜದ. ಹೌದು ಬಿಳಿಯಾಣ ಸಿದ್ಧನ ತ್ಯಾಜಿ ಹೆಸರ ಸುಗ್ರೀವದ. ಹೌದು ಸ್ವಾಮಣ ಮುತ್ಯನ ತ್ಯಾಜಿ ಹೆಸರ ಬಲಹಂಕದ. ಕಣ್ಣು ಮುತ್ಯನ ತೇಜಿ ಹೆಸರ ಮೇಘ ಪುಷ್ಪದ. ಹೌದು ಇನ್ನೂ ಒಂದು ತೇಜ ಉಳದಾದ, ಅದ ತೇಜ ಯಾರಿಗೆ ಹೋಗ್ಯದ, ಅದರ ಹೆಸರು ಏನು, ಇನ್ನ 6 ಭಂಡಾರವ ಅಲ್ಲಿ ಕೇಳ, ಅಲ್ಲಿ ಹೇಳ್ತಾ ಇದು ಯೂಟ್ಯೂಬ್ ಅದು ಈಗ ಬೇಡ. ಹೌದು ಹೌದು ಸಿದ್ಧಟಿಗೆ ವಿಷಯ ಮುಚ್ಚಿಟ್ಟೆ ಮಾತಾಡೋದದ. ಹೌದಾ ಆ ತೇಜಿ ಹೆಸರು ಏನು, ಧರ್ಮರಲ್ಲಿ ಸಿದ್ಧರ ಒಳಗ ಆ ತೇಜ ಯಾರಿಗೆ ಬಂದ, ಹೌದು ಅದು 6 ಭಂಡಾರ ಏನದ ನೋಡು. ಹೌದು ಎಲ್ಲಿ ಕೇಳ್ತಿ ಕೇಳಪ್ಪ, ನಿನಗೆ ಹೇಳೋದದ. ತುದಗ ಹಿಡಿದು ಕೇಳಬೇಡ. ಅಂಶದ ಮುತ್ಯನ ಸಿದ್ಧಾಟಿಗೆ ಮಗ ಬಂದಾನಂದ್ರ ಮುಂಗ ಹಿಡಿದು ಕೇಳು. ಏನು ಕೇಳೋದು ಇವತ್ತು ಕುಬಿ ಕಟ್ಟಿ ಕೇಳು. ನನ್ನ ಮರುಭೋಕ್ಷಿದ್ದ ಮುತ್ಯ ಮಲಗೋಣ ಮುತ್ಯನ ದಯ, ಹೌದು ನಿನ್ನ ಆಶೀರ್ವಾದ ನನ್ನ ಮ್ಯಾಗಿತ್ತಂದ್ರೆ ನ್ಯಾದಿ ನೋಡು. ಕಡ ನಿತ್ತು ಶಟದ ಮಾತಾಡು. ಹೌದು ನನಗೆ ಸಂಸ್ಕಾರದ. ಹೌದು ದೊಡ್ಡವರ ಮುಂದೆ ಶಟದ ಮಾತಾಡಬಾರದು ಅಂತೇಳಿ ಹಿರಿಯರ ಪಾಲ್ ಹಾಕಿ ಕೊಟ್ಟ. ಹೌದು ಅದಕ್ಕ ತಾಗಿ ಬಾಗಿ ಮಾತಾಡಕತ್ತಿದ ಅಂದ್ರೆ ಮಗ ಅಂಜಾನಂತೆ ತಿಳ್ಕೊಂಡಿದೆ ಅಂದ್ರೆ ಅದು ನೀನು ಹುಚ್ಚುತ್ತನ. ಹೌದು ಇದು ತಿಳ್ಕೊ. ಹೌದು ಅರೆ ಅಳಗಿ ಪಿಂಟು ಟೇಜಿಗೆ ಬರ್ತಾನಂದ್ರೆ ಎಷ್ಟೋ ತಾನೇ ಸೈಲಾಗತ್ತವ. ಹೌದು ನಿನಗ ಯಾಕ ಹಡದ ವಿದ್ಯೆ ಅಂತೇಳಿ ನಿನಗೆ ಮರ್ಯಾದೆ ಕೊಟ್ಟು ಮಾತಾಡಕತ್ತಿದ. ಮಾತು ಮತನಾಗಬಾರದು, ಮಾತು ಘಾತಾಗಬಾರದು. ಹೌದು ಇಷ್ಟೇ. ಹೌದು ಮಣ್ಣಿನ ಜಾಗಿಗೆ ಇಲ್ಲಿ ಮತ ಬಿದ್ದ 2 ಒಳಗೆ ಅವನ ಟಾಂಗ ಪಟ್ಟಿ ಗೋಡ ಪರಾರಿ. ಇದು ಹುಟ್ಟು ಗುಣದ ಬಿಟ್ಟು ಮಾಸ್ತರ ತಿಳ್ಕೊಂಡು ಮಾತಾಡ. ಹೌದು ಇದು ಮೈಯಾಗ ಹುಟ್ಟುತ್ತಲೇ ರಕ್ತದಿಂದ ಹಂಗೆ ಬಂದದ. ಹೌದು ಅದಕ್ಕ ದೊಡ್ಡವರಿದ್ದೀರಿ, ಹಿರಿಯರಿದ್ದೀರಿ, ಇದು ಶಟದ ಮಾತಾಡಬಾರ್ದಂತೆ ನನ್ನಲ್ಲಿ ಅದ. ಹೌದು ಮತ್ತೆ ನೀ ಹಂಗೆ ಮಾಡಂದೆ ಅಂದ್ರೆ ಅದಕ್ಕೂ ತಯಾರಿದ್ದ. ನೀ ಎದಕ್ಕೆ ಬೇಕು ಬರ್ತಿ ಅದಕ್ಕ. ಹೌದು ಯಾಕೆ ಹೇಳ್ತ ಕೇಳು. ಹಿಂದಕ್ಕೆ ನಿನಗೊಮ್ಮ ಉಳಿಸಿದನು ನಾನೇ, ನಿನಗೊಮ್ಮ ಹಾರಿಸಿದನು ನಾನೇ. ಹೌದಾ ಯಾವಾಗ ಯಾವಾಗ ಪಾಂಡವರು ಕೌರವರು ಯುದ್ಧ ಆದ ಬಳಿಕ ಹೌದು ಪಾಂಡವರಿಗೆ ಜಯ ಬಂತು. ಹೌದಾ ಧರ್ಮರಾಜ ವಿಚಾರ ಮಾಡದ, ಪಾಪ ನಮಗ ಬಂತಲ್ಲ ಕೃಷ್ಣ ಪರಮಾತ್ಮ ಹ್ಯಾಂಗ ಮಾಡೋದಂದಾಗ ಅಶ್ವಮೇಧ ಯಜ್ಞ ಮಾಡತ್ತೇಳಿ ಹೇಳ್ದ. ಹೌದು ಶಾಮಕರ್ಣ ಕುದುರೆ ಬೇಕಾಗಿತ್ತು. ಮಣಿಪುರ ಪಟ್ಟಣಕ್ಕೆ ಹೋಗುವ ಸಮಯ ಬಂತು. ಹೌದು ಅಲ್ಲಿ ನಿನಗೆ ಹಚ್ಚುಟ್ಟೇನೆಪ್ಪ, 3 ಲೋಕದ ಗಂಡ ಅರ್ಜುನ ಬಂದಾನಲ್ಲಿ. ಹೌದು ಹೌದು 12 ವರ್ಷ ಹಿಂದೆ ಒಮ್ಮ ತೀರ್ಥ ಯಾತ್ರಾಕ ಬಂದಾಗ ತಾಯಿನಾದಂತ ಚಿತ್ರಾಂಗಿ ಜೊತೆ ಗಾಂಧರ್ವ ಲಗ್ನ ಮಾಡಿಕೊಂಡು ಒಂದೇ ದಿನ ನನ್ನ ತಾಯಿ ಜೊತೆ ಕೂಡಿದಿ. ಗರ್ಭ ನಿಂತಿತ್ತು. ಮುಂದೆ ನೀ ಏನಂದ, ಇದು ನಿತ್ತದ ಗರ್ಭ ನಂದಲ್ಲ, ನೀ ವೇಷಿ ಇದ್ದೆ ತಿಳಿ ನಮ್ಮವ್ಗ ಪಟ್ಟ ಕಟ್ಟಿ ಹೋಗಿದ್ದಿ. ಅವಾಗ ತಾಯಿ ಚಿತ್ರಾಂಗಿ ಅಂದಳು, 3 ಲೋಕದ ಗಂಡ ತಿಳಿ ಅರ್ಜುನಗ ಬಿರುದಲ್ಲ ಅಹಂಕಾರ ಬಂದಾದಂದ್ರೆ 1 ದಿನ ಅಕ್ಕಿರ್ಲಿ ನನ್ನ ಮಗನಿಂದ ಇವನ ಅಹಂಕಾರ ಕರು ಹರಣ ನಾಶ ಮಾಡ್ಬೇಕಂತೇಳಿ ಅಕ್ಕಿ ಇಡೇ ಎತ್ತದಳು. ಮಗನಿಗೆ ಅಂತ ವಿದ್ಯಾ ಕೊಟ್ಟಳು. ಮುಂದೆ ಶಾಮಕರ್ಣ ಕುದುರೆ ತರ್ಲಕ್ಕೆ ನೀ ಬಂದ ಬಳಕ ನೀ ಯಾರು ಅಂದಾಗ ನಾ 3 ಲೋಕದ ಗಂಡ ಅರ್ಜುನ ಅಂತೇಳಿ ಅಂದವನೇ ಇದ್ದಿ. ಅವಾಗ ಚಿತ್ರಾಂಗಿ ಹೊಟ್ಟಿನ ಹುಟ್ಟಿದ ಮಗ ಬಬ್ಬರುವನ ನನ್ನ ಜೊತೆ ಮೊದಲು ಯುದ್ಧ ಮಾಡು. ಅವಾಗ ಶಾಮಕರ್ಣ ಕುದುರೆ ತಗೊಂಡು ನನ್ನ ಜೊತೆ ಹಿಂದಕ್ಕೆ ನೀವು ಯುದ್ಧಕ್ಕೆ ನಿಂತಿದಿ. ಯುದ್ಧಕ್ಕೆ ನಿಂತ ಬಳಕ ಏನ ನಾ ಬಾಣ ನಿಂದ ಬಾಣ ನನಗೆ ಬರ್ತಿತ್ತು, ನನ್ನ ಬಾಣ ನಿನ್ನ ಕಡೆ ಬರ್ತಿತ್ತು. ಯಾವಾಗ ನಾವೊಂದು ಬಾಣ ತಗೊಂಡು ಗುರಿ ಇಟ್ಟು ನಿನಗೆ ಬಿಟ್ಟ 3 ಲೋಕದ ಗಂಡ ಅರ್ಜುನನ ಚಂಡ ಗಾಳಿಪಟ್ಟ ಆಗ್ಯದ. ನನ್ನ ಮರ್ಮ ಮೋಕ್ಷಿದ್ದ ಮುತ್ಯ ನಂದಕ್ಕೆಲ್ಲ ನನಗ ಮ್ಯಾಗಿತ್ತಂದ್ರ ನೀ ಆನಂದಿ ನೋಡ ಶಟದ ಮಾತಾಡತ್ತೇಳಿ. ಆ ಬಾಣ ನಾ ಇಲ್ಲಿ ಬಿಟ್ಟಂದ್ರ ನಮ್ಮಪ್ಪ ಹಳ್ಳೂರು ಸತ್ಯಪ್ಪ ಕಾಕನ ಚಂಡ ಹಳ್ಳೂರು ಸೀಮೆಯಾಗ ಬಿಡುತ್ತದ. ಬಂಧುಗಳು ಎಚ್ಚರಿ ಮಾತಾಡ್ರಿ. ವಿಷಯ ಜ್ಞಾನದಾಗೆ ನೀ ಮೆಟ್ಟಲಾಗೆ ಕರೆ ಒಗಿಬೇಡ ಸೀಮೆಯಾಗ ಅಂತೇಳಿ ಮರ್ಯಾದೆ ಕುಳ್ಳಿಗತ್ತಿದ. ಏನು ನೋಡುದೇ ಅಂತಂದ್ರ ಆ ಬಾಣ ಹಿಂದೆ ಇಟ್ಟಿದ. ಮತ್ತ ಆ ಬಾಣ ಬಿಟ್ಟ ನೀನು ನಿಂದ್ರಂಗಿಲ್ಲ, ನಿನ್ನ ರಥದಾಗ ಕೂತವರು ನಿಂದ್ರಂಗಿಲ್ಲ. ಅಂಬನಿಲ್ಲಿ ಏನಂತ ಕೃಷ್ಣ ಅರ್ಜುನ ಜೋಡ ಅವ್ರ ಹೆಸರು ಇಬ್ಬರು, ಗೋಪಾಲ ಅರ್ಜುನ ಇಬ್ರು ಅವ್ರ. ಏ ಗೋಪಾಲ ಆಳ್ಗಿ ಪಿಂಟು ಮಾಸ್ತರ್ ಹಂಗ ಅಳಬ್ಯಾಡು. ಆ ಪಾತ್ರ ನಿಮಗ ಬರಂಗಿಲ್ರಿ. ಗೋಪಾಲ ನಿನಗೆ ಹೇಳಗತ್ತಿದ ಅದ ಪಾತ್ರ ನಿನಗ ಬರಂಗಿಲ್ಲ. ನಿನ್ನ ಕರ್ತವ್ಯ ಏನದ ಹಂಗ ನನ್ನಂಗ ನೀ ಮಾಡಕ್ ಹೋಗಿಬೇಡಪ್ಪ. ಇಲ್ಲ ನಾ ಮಾಡತ್ತೇಳಿ ನೀ ಮಾಡಿದೆ ಅಂದ್ರೆ ನಿನ್ನ ಗಾಡಿ ಕಟ್ಟರ್ ಬೀಳುತ್ತದ. ತಿಳ್ಕೊ. ಅದಕ್ಕೆ ಇರ್ಲಿ ದೈವದವರು ಕೂತು ಸಿದ್ಧಾಂತಿಗೆ ಒಳಗೂ ಸತ್ಯಕ್ಕಾಗಿ ಏನರೇ ಪ್ರಶ್ನೆ ಹಾಕಿ ಪಿಂಟು ಮಾಸ್ತರ ಬಿಡಬೇಡತ್ತೆ ಚಪ್ಪಾಳೆ ಹೊಡೆದ್ರಿ ಅಂದ್ರೆ ಒಂದು ಮಾತು ಕೇಳ್ತಾ ಇಲ್ಲ, ಅವ್ರು ಕೇಳಂಗಿಲ್ಲ. ಹ್ಯಾಂಗ ಬಿಡುದ್ರಿ? ಹೌದು ಮತ್ತೆ ಕೇಳುದಿಲ್ಲ. ಒಳ್ಳೆ
ಇಲ್ಲಿ ಏನು ಕೇಳೋದು? ಏನು ಕೇಳಿದ್ರಿಪ್ಪ? ಉರಿ ಮಾರಿ ದೇವರ ಉಗ್ರಗಣ್ಣ ದೇವರ ಹೌದು. ಅವತಾರಿ ಪುರುಷ ಪರಮಾತ್ಮನ ಪ್ರತಿ ಅವತಾರಿ. ಹೌದು. ಸೂರಮದೇವಿಯ ಹೊಟ್ಟಿಲಿ ಆಕಾಶ ಭರಮದೇವರ ಹೊಟ್ಟಿಲಿ ಹುಟ್ಟಿ ಬಂದ. ಹೌದು. ಯಾರು? ಬೀರದೇವರ. ಬೀರದೇವರ. ಹೌದು. ಹೌದಿಲ್ಲ? ಹೌದು. ಚಂದನಗಿರಿ ಮಂದನಗಿರಿ ಬೀರದೇವರ ಚಂದನಗಿರಿ ಒಳಗೆ ಹುಟ್ಟದ. ಹೌದು. ಮಂದನಗಿರಿ ಒಳಗೆ ಬೆಳೆದ. ಹೌದು. ಕಳೆ ನಾರಾಯಣಗೌಡ ಬುಡುಬುಡಿಕೆನ ರೂಪ ತೊಟ್ಟು ಬಂದಾನ. ಹೌದು. ನಿನ್ನ ಕೂಶಿಗೆ ನಿನಗೆ ಇಗ್ನದ ಆ ಕೂಶಿನಿಂದ ನಿನ್ನ ಘಾತದ ಆ ಕೂಶಿಗೆ ಆ ಎಲ್ಲಿ ಅಡವಿ ಪಾಲ ಅರಣ್ಯಕ್ಕೆ ಬಿಡು ಅಂದಾಗ ದೈತ್ಯರ ಕೈಯಾಗ ತೊಟ್ಟಿಲ ಕೊಟ್ಟು ಸೂರಾಮದೇವಿ ಮಗನಿಗೆ ಹಚ್ಚುಟ್ಯಾಳ. ಕಂಚಾಳ ಆಲದ ಮರ. ಹೌದು. ಕಾಡ ರುದ್ರ ಭೂಮಿ ಕೊದಲಿ ನಂದನ ಮರ. ಹೌದಾ? ಕಂಚಾಳ ಆಲದ ಮರಕ್ಕ ತೊಟ್ಟಿಲ ಕಟ್ಟಿ ದೈತ್ಯರು ಹೋಗ್ಯಾರ. ಅಕ್ಕವ್ವ ಮಾಯವ್ವ ಕುರಿ ಕೈಕೋತ ಬಂದ್ರು. ಮಗ ನನಗೆ ಬೇಕಂದಾಗ ಆ ಮಾಯವನ ಕೈವಾಸ ಮಗ ಆದ. ಮಾಯಮ್ಮ ತಾಯಿ ತಮ್ಮ ತಿಳ್ಕೊಂಡಾಳ. ಖರೆ ಬೀರದವ್ರು ಹೇಳ್ತಾನ ಏನಂತ? ಜನಕ್ಕೆಲ್ಲ ತಮ್ಮಾಗಿರ್ತ, ಖರೆ ನಿಮ್ಮಿಬ್ಬರು ಮನಕ್ಕೆ ಮಗ ಆಗಿರ್ತ ಅಂತ. ನೋಡ್ರಿ ಸಿದ್ಧಟ್ಟಿಗೆ ಬೀರದೇವ್ರು ಏನು ಬೇಡ್ತಾನ ಬೇಡಿದೆ ಕೂಡ ಹಠ ತೊಟ್ಟಂದ್ರೆ ಯಾರು ಹಠ ತೊಡತಾನ ಅದೆಲ್ಲ ಕೊಡ್ತಿಳು. ಹೌದು. ಮಾಯಮ್ಮ ತಾಯಿ ಅಕ್ಕ ಮಾಯವ್ವ. ಹೌದಿಲ್ಲ? ಬೆಕ್ಕಿಗೆ ಹೊಡೆದೋದು ನಿಮಿತ್ತ ಆಯ್ತು. ಜಗಳ ಬಂತು ಅಕ್ಕ ತಮ್ಮರಲ್ಲಿ ಜಗಳ ಬಂದಾಗ. ಜಗಳ ಬಂದಾಗ ಮಾಯಕ್ಕ ತಾಯಿ ಏನು ಮಾಡ್ಯಾಳ? ತನ್ನ ಕುರುಬಳದೊಳಗ ಪಾಲು ಮಾಡ್ಯಾಳ. ಅರ್ಧ ಕುರಿ ತಮ್ಮಗ ಕೊಟ್ಟಾಳ, ಅರ್ಧ ತಾ ತಗೊಂಡಾಳ. ಹೌದಿಲ್ಲ? ಬೇರೆಯವ್ರ ಮತ್ತೆ ಮುಂದೆ ಗುರು ರೇವಣ ಸಿದ್ಧ ಮತ್ತೆ ಹಬ್ಬ ಇತ್ತು ನೋಡ್ರಿ. ಹಬ್ಬ ಹಾಕಬೇಕಂದ್ರ ಅಕ್ಕಗ ಮಾತು ಬಿಟ್ಟಿರೋ ಒಬ್ರಕೊಬ್ರು. ಅಕ್ಕಗ ತರ್ಲಕ್ಕ ಮಾಯಮ್ಮ ತಾಯಿ ತರ್ಲಕ್ಕ ಹೋದ ಬಳಕ ನನ್ನ ತಮ್ಮ ಬಂದಾನ ಅಂತೇಳಿ ಹೌಸ್ ಆಯ್ತು. ಹೌಸ್ ಆದ ಬಳಕೆಪ್ಪ ನಿನ್ನ ಸಂಘಟನಾ ಬರ್ತಾವ ಊಟ ಮಾಡೋಣ. ಹಿಂಗ್ ಊಟ ಮಾಡಲ್ಲ. ಹ್ಯಾಂಗ್ ಮಾಡೋದು ಊಟ? 7 ಹೆಡಿ ಆದಿಶೇಷ ಇರಬೇಕು. ಅವನು ಏನ ಬಾಲದ ಎಲ್ಲ ಸುತ್ತಿ ಚೌರಂಗ ಆಗಬೇಕು. ಅದ್ರ ಮ್ಯಾಗ ಕೂತು ನಾವು ಊಟ ಮಾಡ್ತೀವಿ. ಅವಾಗ 3 ಕಣ್ಣಿನ ಹೊತ್ತಿಗೆ ಹೋಗಿ ಏನ್ ಮಾಡಿದಳು? ಹಳ್ಳಕ್ಕೆ ಹೋಗಿ 3 ಕಣ್ಣಿನ ಹೊತ್ತಿತ್ತು ಪೂಜೆ ಮಾಡಿದಳು. ಹಾಲ ತುಪ್ಪ ಎರದ ಬಳಕ ಒಳಗ 7 ಹೆಡಿ ಆದಿಶೇಷರ ವಾಸಿತ್ತು. ಆದಿಶೇಷ ಕೇಳ್ತಾನ, ತಾಯಿ ಇಂತ ಅಮೃತ ಕುಡಿಸಿದಿ, ನಿನಗೇನು ಬೇಕು ನನ್ನಿಂದ? ನನ್ನ ತಮ್ಮ ಬಹಳ ಹಠವಾದೇನಪ್ಪ, ನೀ ನೆರಳು ಮಾಡು. ಅವ ನಿನ್ನೊಳಗೆ ನೀ ಚೌರಂಗಾಗಿ ಕುತ್ತಿ ಅಂದ್ರ ಗಾದಿಯಂಗ ಮಾಡಿ ಕುತ್ತಿ ಅಂದ್ರ ನಿನ್ನ ಮ್ಯಾಗ ಅವ ಕೂತು ಊಟ ಮಾಡ್ಬೇಕಂದ. ಯಾಕೆ ನಡಿ ಬರ್ತಂತೇಳಿ ಸಣ್ಣ ರೂಪ ತೊಟ್ಟು ಯಾರು ಮಾಯಮ್ಮ ತಾಯಿ ಉಡಿ ಒಳಗ ಆದಿಶೇಷ ತಗೊಂಡು ಬಂದಳು. ಮನ್ಯಾಗ ಬಂದು ಆದಿಶೇಷ ಬಿಟ್ಟು ಬಳಕ ದೊಡ್ಡ ಹೆಡಿ ತೆಗದ ಆದಿಶೇಷ ಕೂತ ಅವನೊಳಗೆ ಕೂತು ಬೀರದೇವ್ರು ಊಟ ಮಾಡ್ಯ. ಇಲ್ಲಿ ಏನು ಕೇಳೋದು? ಅದು ಏನು ಕೇಳೋದು? ಆದಿಶೇಷನ ಒಳಗ ಕೂತು ಊಟ ಆದಿಶೇಷನ ಮ್ಯಾಗ ಕೂತು ಊಟ ಮಾಡ್ಬೇಕ ಬೀರದೇವ್ರ ಅಂದ್ರ. ಆದಿಶೇಷಗ ಬೀರದೇವ್ರಿಗೆ ಹಿಂದಿನ ಜನ್ಮದಾಗ ಏನು ಸಂಬಂಧದ? ಮುಂದ ಹಬ್ಬ ಹಾಕ್ಯಾರ ಬೀರದೇವ್ರ ಅಂದ್ರ ಬೀರದೇವರ ಗುರು ರೇವಣ ಸಿದ್ಧನ ಹಬ್ಬ ಹಾಕಬೇಕಂದ್ರ ಸ್ವಾದನ ಮಾವನ ಮಗಳು ಕಾಮರತ್ತಿ ಇದ್ಳೋ ಇಲ್ಲೋ? ಹಬ್ಬಕ್ಕ ಇದ್ಳೋ ಏನಿಲ್ಲೋ? ಇಲ್ಲ ಅಂತಂದ್ರೆ ಏನಿಟ್ಟು ಬಂದಿದ್ದ ವಿಷಯ ನೋಡ್ರಿ. ಇಲ್ಲ ಅನ್ನಂದ್ರೆ ಏನಿಟ್ಟು ಬಂದಿದ್ದ. ಒಂದು ವೇಳೆ ಅದಾಳ ಅಂದ್ರ ಮುಂದ ಹಬ್ಬ ಆದ ಬಳಕ ದೈತ್ರಿಗೆ ಸಂಹಾರ ಮಾಡಕ್ ಹೋಗ್ಯಾನ ಬೀರದೇವ್ರ. ಹೋಗುವಾಗ ಅಕ್ಕವ ಮಾಯವನ ಬೆನ್ ಹತ್ತಿ ಬಂದ. ಹೌದಲ್ಲ? ಮತ್ತ ಬೆನ್ ಹತ್ತಿ ನನ್ನ ತಮ್ಮನ ಜೊತೆ ಹೋಗ್ಬೇಕಂತ ಹೋಗ್ಯಾರಂದ್ರ ಬೀರದೇವ್ರ ಪಾಲಿಗೆ ಕುರುಗಳು ಬಂದೇವಲ್ಲ, ಆ ಕುರುಗಳು ಯಾರಿಗೆ ಕೈಲಿಕ್ಕಿಂತ. ಕಾಮರತಿ ಇದ್ದಳ ಅಂದ್ರೆ ಕಾಮರತಿಗೆ ಬಿಟ್ಟು ಹೋಗ್ಯಾರ, ತಗೊಂಡು ಹೋಗಿಲ್ಲ. ಬಿಟ್ಟು ಹೋಗ್ಯಾರ ಅಂದ್ರೆ ಕಾಮರತಿ ಸೇವಕ, ಕಾಮರತಿ ದೇಖರೇಖಿಗೆ ಒಬ್ಬನಿಗೆ ಇಟ್ಟು ಹೋಗ್ಯಾರ. ಅವನ ಹೆಸರು ಏನು? ಈ ವಿಷಯ ಇಂಥ ಬಿಡ್ಬೇಕು ಹೊರಗೆ. ಅಂದ್ರ ಅಪ್ಪನ ತಕ್ಕ ಮಗ ಇವತ್ತ ಪುಣ್ಯಕ್ಷೇತ್ರ ಮರವ ಗ್ರಾಮದಾಗ ಬಂದಾನ ತಿಳಿದ ದೈವ ಕಾಟ ಮಾಡ್ತಾನ. ಅದಕ್ಕ ವಿಷಯನ ಎರಡೇ ಕೇಳಿದ, ಬಹಳ ಕೇಳಿದ ನಿಮಗೆ. ಒಂದ್ ಯಾರು ಕೇಳಿದ? ಬ್ರಹ್ಮದೇವರ ಮಗ ಲಗ್ನ ಆಗ್ಬೇಕಂದ್ರೆ 8 ವರ್ಷಕ್ಕೆ ಲಗ್ನ ಆಯ್ತು. ಮಗನ ಹೆಸರು ಏನದ? ಮತ್ತ ಮಗನ ಲಗ್ನ ಆಗ್ಬೇಕಂದ್ರೆ ಕನ್ಯೆ ಬೇಕು. ಯಾರದ ಮನೆಯ ಕನ್ಯಾ ತೆಗೆದ ಮಗನ ನಿಶ್ಚಯ ಮಾಡಿದ್ರು ಆ ತಾಯಿ ತಂದೆ ಹೆಸರು ಏನು? ಆ ಕನ್ಯಾ ಹೆಸರು ಏನಿತ್ತು? ಹೌದಿಲ್ರಿ? ದೈವ ತಾನೇ ಕಾಟ ಮಾಡ್ತದ. ಏನ ಪ್ರಯತ್ನ
ಅವ್ರ ಹಣಿ ಬರದಾಗಿತ್ತಂದ್ರೆ ಹೇಳ್ತಾರಲ್ಲ ಅವ್ರು. ಹೌದು ಹೌದಿಲ್ರಿ ಹೌದು ಪ್ರಯತ್ನ ಇನ್ನೊಂದು ಪ್ರಾರಬ್ಧ. ಹೌದೌದು ನಾವು ಪ್ರಯತ್ನ ಮಾಡಿ ಕೇಳೋದು ಒಟ್ಟು ನಮ್ಮ ಕೆಲಸ. ಪ್ರಯತ್ನದಿಂದ ಕೇಳೋಗತ್ತಿದ ನೀ ಮಾತಾಡಿದ ಮಾತು ನಿನ್ನ ಕೈಯಾಗ ಕೊಟ್ಟಿದ. ಹೌದು ಇವತ್ತ ಏನ ದೈವ ಹೆಚ್ಚಾಗುತ್ತದೋ ಏನ ಪ್ರಯತ್ನ ಹೆಚ್ಚಾಗುತ್ತದ ದೈವ ಕೈಯಾಗದ. ಹೌದು ನೀವೆಲ್ಲರೂ ಯಾರು ಕೂತಿರಿ ನೋಡು. ಹೌದು ದೈವ ಅಂದ್ರೆ ದೇವರಿದ್ದಂಗಿದ್ದೀರಿ. ಹೌದು ಹಣಿಬಾರದು ಹೊಡೆದು ಏನ ಪ್ರಯತ್ನ ಹೊಡೆದು ಯಾವಾಗ ಆಗುತ್ತದ ಚಾಲೆಂಜ್ ಕೊಟ್ಟ ಮಗ ಅಂದಿದ್. ಚಾಲೆಂಜ್ ಕೊಟ್ಟುದು ಖರೆ ಅದ. ಹೌದು ಇವತ್ತು ಹೆಚ್ಚು ಮಾಡಲಾರ್ದೆ ಮಂಗಳಾರತಿನೂ ಮಾಡಂಗಿಲ್ಲ. ಹೌದು ವಿಷಯ ಹಂಗೆ ಅದಿದೆ. ಹೌದಾ ಅದಕ್ಕ ಅಂದ್ಯಲ್ಲ ಏ ಮಗನ ಹಾ ಹಾ ಇದು ನಿನ್ನ ಜಾಗತ್ತೆ ತಿಳ್ಕೊಂಡಿದಿ. ಹಾ ಹಾ ಹಂಗೇನ ತಿಳ್ಕೊಬೇಡ. ನಾ ತಿಳ್ಕೊಂಡಿಲ್ಲಪ್ಪ, ಇದು ನನ್ನ ಓಗಿಸಿದ ಮುತ್ಯನ ಪೌಳಿ ಅದ. ಹೌದು ಓಗಿಸಿದ ಮುತ್ಯ ನಿನಗ ನನಗ ಅಟ್ಟೆ ಅಲ್ಲ 18 ಪಗಡಿ ಜಾತಿಗೆ ಉದ್ಧಾರ ಮಾಡ್ಲಿಕ್ಕೆ ಬಂದಾನಂದ್ರ ಓಗಿಸಿದ ಮುತ್ಯನ ಪುಣ್ಯ ಭೂಮಿಯಾಗ ನೀನು ಅಟ್ಟೆ ನಾನು ಅಟ್ಟೆ. ಹೌದು ಹೌದು ಇದು ನನ್ನ ಮಠ ಅಂತೇಳಿ ಇಲ್ಲ. ಅಪ್ಪನಲ್ಲಿ ಏನು 40-50 ವರ್ಷ ಗಟ್ಲೆ ಬರೇ ಪುರಾಣಕ್ಕೆ ಎದುರೇಡಿದಿ. ಹೌದು ಏನ್ ಇನ್ನ ಹಂಗೆ ಉಳದದೋ ಏನೋ ವೈರಸ್ ಆಗ್ಯದ. ಇಲ್ಲಿ ಪ್ರಯತ್ನದಿಂದ ಕೇಳಗತ್ತಿದ. ಹೌದು ಅದಕ್ಕ ದೈವದವರು ನಮಗ ಇಲ್ಲಿ ಕಮಿಟಿಯವರು ಏನಂದಾರಂದ್ರ ಏನ್ ಹೇಳಿರಿಪ್ಪ, ಮದಗೋಣ ಮುತ್ಯನ ಶಿಶುಮಕ್ಕಳ ಮೇಳ ಬಂದದ. ಬಹಳ ದಿವಸ ಇತ್ತು ಮದಗೋಣ ಮುತ್ಯ ಹಾಡುದ ಹಾಡು ಕೇಳಂಗಾಗ್ಯದ. ಹೌದು ಯಾವಾಗಂದ್ರ ಯಾವ್ದ್ರಿಪ್ಪ ಹಾಡ? ಮಲಿಯಿಲ್ಲದ ಆಕಳ ಹಾಲ, ಹೌದು ಹೌದು ನೆಲಿಯಿಲ್ಲದೆ ಹಿಂಡ್ಕೊಂಡೆವು, ಹೌದು ಪಂಚಾಮೃತದ ಅಡಿಗೆನೆ ಬಿಟ್ಟು ಗಡಿಗೆನೆ ಉಂಡೆವು. ಹೌದು ಹೌದು ಹಾಡು ಹಾಡಂತೇಳಿ ಆ ಕಮಿಟಿಯವರು ಒತ್ತಾಯದ ಆ ಪದ ಹಾಡ್ತೇವೆ. ದೈವದವರು ಶಾಂತ ರೀತಿಯಿಂದ ಕೇಳಬೇಕಂತೆ ಕಳಕಳಿವೆ ಅಂತೇಳಿ. ಆಗ್ಲಿಪ್ಪ